Hi guys, good morning. I am Ravi Patil, your guest lecturer, which is arranged by Sri Banashankari Public School, Savarni. So today we are going to deal with Unit 1, Section A, Dal Delight. How many people like dal? Would you like dal? So please say your comment in WhatsApp. Okay, warm up. In Indian cooking, split pulses and lentils masoor are called dal. A dish made with whole or split pulses. Purti and padiddu. Split pulses is also called dal. Although we eat dal frequently, many of us cannot identify one pulse from another. Okay, we eat many types of dals, but we cannot identify which dal is called with which name. Sure, everyone knows. So we'll see few examples. Okay. I will see the picture. Okay, sorry. Sorry for inconvenience. I will show the picture. So I am not in front of you. You have to think it. I will show you the picture and you have to think that name of that dal. Okay. So see this picture. Which dal it is? Any idea? Okay. This dal is called brown lentils, means masoor dal. So next picture is coming up. So guys, think. I am giving you the 10 seconds to think. Anyone got it? So this dal is called black gram, means urad dal. Just remember this urad dal. In this next story, this name is going to reappear. So last one is this dal. Can you remember? In our area, this dal is very famous. Everyone used to eat. So green gram. This is a moong dal. So on dal, there is one small story which is a very interesting story. Just listen carefully. Okay. Sadiq was sitting in his father's food stall in a small street in Lucknow when he saw a man in silk atan. Atan means a knee length coat. Knee length coat ಅಂದ್ರೆ ಏನು ರಾಜ ಮಹಾರಾಜರು ಆ ಕಾಲದಲ್ಲಿ knee length ಬಗ್ಗೆ ಮೊಳಕಾಲುವರೆಗೆ ಕೋಟ್ ಹಾಕುತ್ತಾ ಇದ್ರು ಅದಕ್ಕೆ ಅಕಾನ್ಸ್ ಅಂತಾರೆ. ಅದು ಸಿಲ್ಕ್ ಅಕಾನ್ ಆಗಿತ್ತು. ಓಕೆ. Get out his horse and their door. Two helpers followed them. ಸಾದಿಕ್ ಯಾವಾಗ ಲಕ್ನೋದಲ್ಲಿ ಸ್ಟ್ರೀಟ್ ನಲ್ಲಿ ಅವ್ರ ಫಾದರ್ ಸ್ಟಾಲ್ ನಲ್ಲಿ ಕುತ್ಕೊಂಡಿರ್ತಾನೆ ಆವಾಗ ಒಬ್ಬ ಕೋಟ್ ಹಾಕೊಂಡು ಮೊಳಕಾಲ್ವರೆಗೆ ಕೋಟ್ ಹಾಕೊಂಡು ಕುದುರೆ ಮೇಲಿಂದ ಬರ್ತಾನೆ. ಅವ್ನು ಡೋರ್ ಹತ್ರ ಇರ್ಕೋತಾನೆ. ಅವ್ನು 2 ಜನರು ಫಾಲೋ ಮಾಡ್ತಾ ಬರ್ತಾರೆ. ಅವ್ನು ನೋಡ್ಲಿಕ್ಕೆ ರೀಚ್ ಆಗಿರ್ತಾನೆ. ಲುಕ್ಸ್ ರೀಚ್, ಹಿ ಇಸ್ ಕಮಿಂಗ್ ಹಿಯರ್. ಸಾದಿಕ್ ವಂಡರ್ಡ್. ಸೊ ಅವಾಗ ಯಾವಾಗ ಸಾದಿಕ್ ಶಾಪ್ಗೆ ಬರ್ತಾರೆ, ಸೊ ಸಾದಿಕ್ ವಂಡರ್ ಆಗುತ್ತೆ. ಇಂಥ ಶ್ರೀಮಂತ ನಮ್ಮ ಚಿಕ್ಕ ಇದಕ್ಕೆ ಶಾಪ್ಗೆ ಬರ್ತಾ ಇದ್ದಾನಲ್ವಾ ಅಂತ. ಓಕೆ. ಸಾದಿಕ್ ಫಾದರ್ ಯಾರು? ಮೊಹಮ್ಮದ್ ಖಾದಿರ್ looked up from the feeders, means pieces of vegetables or meat covered with the butter. So he is frying. So Sadik's father ಏನು ಮಾಡ್ತಾ ಇದ್ದಾನೆ? ಫ್ರೈ ಮಾಡ್ತಾ ಇದ್ದಾನೆ. Frying. As one of the helpers came up and announced, Nawab Hasan Ali has arrived. So ಯಾವಾಗ ಸಾದಿಕ್ ಅಲಿ ಫಾದರ್ ಫ್ರೈ ಮಾಡ್ತಾ ಇದ್ದಾನೆ ಆ ಟೈಮ್ನಲ್ಲಿ ಆ 2 ಜನರಲ್ಲಿ ಒಬ್ಬ ಬರ್ತಾನೆ. ಜೋರಾಗಿ ಹೇಳ್ತಾನೆ, ಅನೌನ್ಸ್ ಮಾಡ್ತಾನೆ. ಏನಂತ ಹೇಳ್ತಾನೆ? ನವಾಬ್ ಹಸನ್ ಅಲಿ ಬರ್ತಾ ಇದ್ದಾರೆ ಅಂತ. ಓಕೆ. ದೆನ್ ಮ್ಯಾನ್ ಎಂಟರ್ಡ್ ಅಂಡ್ ಲುಕ್ಡ್ ಅರೌಂಡ್ ದೇರ್ ಸ್ಮಾಲ್ ಶಾಪ್. ಸೊ ನವಾಬ್ ಹಸನ್ ಅಲಿ ಒಳಗಡೆ ಬರ್ತಾನೆ. ಅವ್ರ ಸ್ಮಾಲ್ ಶಾಪ್ ನ ಒಂದ್ಸರಿ ನೋಡ್ತಾನೆ. ಓಕೆ. ಐ ಹಿಯರ್ ಯು ಆರ್ ಫೇಮಸ್ ಕುಕ್. ಸೊ ಏನಂತಾನೆ ಮೊಹಮ್ಮದ್ ಖಾದಿರ್ಗೆ, ನಾನು ಕೇಳಿದ್ದೀನಿ ನೀನು ತುಂಬಾ ಫೇಮಸ್ ಕುಕ್ ಇದೆಯಾ, ಭಟ್ಟ ಇದೆಯಾ ಅಂತ. ಓಕೆ. He said in a bold voice. ಅವನು ಹೇಳ್ತಾನೆ ಒಂದು ಸ್ವಲ್ಪ ಬೋರಾದ ವಾಯ್ಸ್ ಅಲ್ಲಿ ಹೇಳ್ತಾನೆ. ಓಕೆ. I like tasting new dishes. What do you make best? So ಅವಾಗ ಅವನು ಹೇಳ್ತಾನೆ ತರ ವೆರೈಟಿ ಬೆಸ್ಟ್ ಟೇಸ್ಟ್ ಮಾಡೋದು ನನಗೆ ತುಂಬಾ ಇಷ್ಟ. ಸೊ ನೀನು ಏನು ಚೆನ್ನಾಗಿ ಮಾಡ್ತೀಯ ಅಂತ ಕೇಳ್ತಾನೆ. ದಾಲ್ ಸಾದಿಕ್ಸ್ ಫಾದರ್ and went on with what he was doing. So ಅವನು ಏನು ಹೇಳ್ತಾನೆ? ಜಸ್ಟ್ ದಾಲ್ ಅಂತ ಹೇಳ್ಬಿಡ್ತಾನೆ. ಅವನು ಶ್ರೀಮಂತ ಬಡವ ಯಾವಾಗಲೂ ಇರ್ಬೋದು ಅಂತ ನೋಡೋದಿಲ್ಲ. ಅವನು ಏನು ಹೇಳ್ತಾನೆ? ನೀನು ಏನು ಚೆನ್ನಾಗಿ ಮಾಡ್ತೀಯ? ಅವಾಗ ಅವನು ದಾಲ್ ಅಂತ ಹೇಳಿ ತನ್ನ ಕೆಲಸಕ್ಕೆ ತಾನು ಹೋಗ್ಬಿಡ್ತಾನೆ. ತನ್ನ ಕೆಲಸ ತಾನು ಕಂಟಿನ್ಯೂ ಮಾಡ್ತಾನೆ. ಓಕೆ. ದಾಲ್, ಜಸ್ಟ್ ದಾಲ್. ದಿ ನವಾಬ್ ಆಸ್ಕ್ಡ್ ಸರ್ಪ್ರೈಸ್. ಸೊ ಅವನು ಏನಂತಾನೆ?
ದಾಲ್ ಬರೀ ದಾಲ್ ಮಾಡ್ತೀಯ ಅಂತ ಒಂದು ಸರ್ಪ್ರೈಸ್ ಆಗಿರ್ತಾನೆ. ಆವಾಗ ಸಾದಿಕ್ ಏನ್ ಹೇಳ್ತಾನೆ, ಐ ಕ್ಯಾನ್ ಮೇಕ್ ಅ ಬಿರಿಯಾನಿ ಅಂಡ್ ಕುರ್ಮಾ ಅಂಡ್ ಆಲ್ ದಿ ಯೂಶುವಲ್ ಡಿಶಸ್ ಬಟ್ ಯು ಆಸ್ಕ್ ಮೀ ವಾಟ್ ಐ ಮೇಕ್ ಬೆಸ್ಟ್. ಖಾದಿರ್ ಸೆಡ್ ಕಾಲ್ ಮೀ. ಸೊ ಅವಾಗ ಖಾದಿರ್ ಏನ್ ಹೇಳ್ತಾನೆ, ನಾನು ಬಿರಿಯಾನಿ ಮಾಡ್ತೀನಿ, ಕುರ್ಮಾ ಕೂಡ ಮಾಡ್ತೀನಿ, ಬಟ್ ನೀನ್ ಕೇಳಿದ್ದೇನು ಚೆನ್ನಾಗಿ ಏನ್ ಮಾಡ್ತೀಯಾ ಅಂತ. ಸೊ ಅವಾಗ ಅವ್ನು ಹೇಳ್ತಾನೆ, ಕಾಲ್ ಮೀ, ಆರಾಮಾಗಿ ಹೇಳ್ತಾನೆ, ನಾನು ದಾಲ್ ಚೆನ್ನಾಗಿ ಮಾಡ್ತೀನಿ, ಸೊ ಅದಕ್ಕೆ ನಾನು ದಾಲ್ ಹೇಳಿದ್ದು ಅಂತ. ಬಟ್ ದಾಲ್ ಐ ಹ್ಯಾಡ್ ಡಸಂಟ್ ಸೌಂಡ್ ವೆರಿ ಎಕ್ಸೈಟಿಂಗ್. ಸೊ ಏನ್ ಹೇಳ್ತಾನೆ, ದಾಲ್ ದಾಲ್ ಅಂದ್ರೆ ಅಷ್ಟೇನು ಸ್ಪೆಷಲ್ ಅನ್ಸೋದಿಲ್ವಲ್ಲ ಅಂತ ಅಂತಾನೆ. ಸೊ ವಿ ಸಿ ವಾಟ್ ಹ್ಯಾಪನ್ಸ್ ಇನ್ ದಿ ನೆಕ್ಸ್ಟ್ ಸ್ಲೈಡ್. My friends were praising your cooking so much. I expected some new extraordinary dish. ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ನೀವು ತುಂಬಾ ಫೇಮಸ್ ಆಗಿತ್ತು, ನಾನು ಚೆನ್ನಾಗಿರೋ ಬಟ್ ಐಡಿಯಾ ಅಂತ. ಸೊ ನನ್ಗೆ ಅನಿಸ್ತಾ ಇತ್ತು ಏನಾದರೂ ವೆರೈಟಿ ಚಲೋ ಇರುವಂಥ ಡಿಶಸ್ನ ನೀನು ಮಾಡಿಕೊಡ್ತೀಯಾ ಅಂತ. ಸೊ ಅವಾಗ ಅದೇ ಏನು ಹೇಳ್ತಾನೆ, ಬಟ್ ಯು ಹ್ಯಾವನ್ ಟೇಸ್ಟೆಡ್ ದಿ ದಾಲ್ ಐ ಮೇಕ್. ಅವಾಗ ಅವನು ಏನು ಹೇಳ್ತಾನೆ, ನಾನು ಯಾವ ದಾಲ್ನ ಮಾಡ್ತೀನಿ ಅದನ್ನು ನೀನು ಯಾವಾಗೂ ಟೇಸ್ಟ್ ಮಾಡಿಬಿಡಿಲ್ಲ, ರುಚಿಯನ್ನು ನೋಡಿಲ್ಲ. ಸೊ ಅವಾಗ ಹೇಳ್ತಾನೆ. ಸೊ ಅವಾಗ ನೀವು ನವಾಬಸನಿಗೆ ಏನು ಹೇಳ್ತಾನೆ ಅಂತ ನೋಡೋಣ. ಫೈನ್, ಐ ವಿಲ್ ಟೇಸ್ಟ್ ಇಟ್, ವಾಟ್ ಕೈಂಡ್ ಆಫ್ ದಾಲ್ ಡು ಯು ಮೇಕ್ ಇಟ್. ಸೊ ಓಕೆ, ಹೀಗಿದೆ, ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರದ ದಾಲ್ ನೀವು ಮಾಡ್ತೀವಿ ಅಂತ. ಅವಾಗ ಅದೇ ಏನು ಹೇಳ್ತಾನೆ, ಉರದ್ ದಾಲ್, ನಾನು ಮುಂಚೆ ಕೊಟ್ಟರೆ ತೋರಿಸಿಗೆ ಉರದ್ ದಾಲ್ ನಾನು ಫೇಮಸ್ ಆಗಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಗಿವ್ ಮಿ ಸಮ್, ಲೆಟ್ಸ್ ಸಿ ವಾಟ್ ಸೋ ಸ್ಪೆಷಲ್ ಅಬೌಟ್ ಇಟ್. ಅವಾಗ ನವಾಬಸನಲ್ಲಿ ಏನು ಹೇಳ್ತಾನೆ, ಸ್ವಲ್ಪ ಕೊಡು, ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಅದರಲ್ಲಿ ಏನಂತ ಸ್ಪೆಷಾಲಿಟಿ ಇದೆ ಅಂತ. ಓಕೆ, ಐ ಹ್ಯಾವನ್ ಗಾಟ್ ಎನಿ ರೆಡಿ ನೌ. ಸೊ ಸಾದಿಕ್ ಫಾದರ್ ಏನು ಹೇಳ್ತಾನೆ, ನಾನು ಇನ್ನೂ ರೆಡಿ ಮಾಡಿ ಇಟ್ಟಿಲ್ಲ. ಸೊ ವಾಟ್ ದಿ ನವಾಬಸನ್ ಆಂಗ್ರಿ. ಸೊ ನಾನು ಇನ್ನೂ ರೆಡಿ ಮಾಡಿ ಇಟ್ಟಿಲ್ಲ, ರೆಡಿನೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ನವಾಬಸನಿಗೆ ಶಿಟ್ ಬರುತ್ತೆ. ವಾಟ್ ಅಂತ ಕೇಳ್ತಾನೆ, ಇಲ್ವಾ ಅಂತ ಅಂದ್ಬಿಡ್ತಾನೆ. I make a dal side urad only on order. ಖಾದಿರ್ ಸೆಡ್, ಖಾದಿರ್ ಏನು ಹೇಳ್ತಾನೆ, ನಾನು ಶಾಯಿ ಉರದ್ ದಾಲ್ ಆರ್ಡರ್ ಮೇಲೆ ಮಾತ್ರ ಮಾಡೋದು, ಆರ್ಡರ್ ಇದ್ದಿದ್ರೆ ನಾನು ಮಾಡೋದಿಲ್ಲ. ಓಕೆ, ಖಾದಿರ್ ಸೆಡ್ ಐ ಯೂಸ್ ಸ್ಪೆಷಲ್ ಮಸಾಲಾ. ಸೊ ಏನು ಹೇಳ್ತಾನೆ, ನಾನು ಸ್ಪೆಷಲ್ ಮಸಾಲಾ ಯೂಸ್ ಮಾಡಿ ಅದನ್ನ ರೆಡಿ ಮಾಡ್ತೀನಿ, ಮಾಡಲಿಕ್ಕೆ ಪೂರ್ತಿ ನಮಗೆ ಒಂದು ದಿವಸ ಬೇಕು. ಸೊ ಅದನ್ನ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ, ನಾನು ಯಾವಾಗ ರೆಡಿ ಮಾಡ್ತೀನಿ ಆ ಟೈಮಲ್ಲಿ ನಾನು ಒಂದು ಸರಿ ಕಲಿತ್ರೆ ಅದೇ ಸರಿ ನೀನು ಬರಬೇಕು. ಓಕೆ, ಸೊ ವಿಲ್ ಸಿ ಇನ್ ನೆಕ್ಸ್ಟ್ ಸ್ಲೈಡ್. ನವಾಬ್ ಹಸನ್ ಅಲಿ ಅಗ್ರಿ ರೆಕ್ಟಲಿ, ಅವನೇ ಅಗ್ರಿ ಆಗ್ತಾನೆ, ಓಕೆ ಅಂತಾನೆ. ಓಕೆ, ಐ ಲೈಕ್ ಯುವರ್ ಬ್ಯಾಗ್, ಯು ಕ್ಯಾನ್ ಬ್ರಿಂಗ್ ಇಟ್ ಟು ಮೈ ಹೌಸ್ ಟುಮಾರೋ. ಏನಂತಾನೆ, ನಾನು ಇಲ್ಲೇ ಇರೋದು ಪಕ್ಕದಲ್ಲೇ, ಸೊ ನಾನು ಇದನ್ನು ರೆಡಿ ಮಾಡಿಬಿಟ್ಟು ನನಗೆ ತಂದು ಕೊಡು ಅಂತ. ಸೊ ಅವಾಗ ಸಾದಿಕ್ ಏನು ಹೇಳ್ತಾನೆ ನೋಡೋಣ. ಐ ಆಮ್ ಸಾರಿ ಸರ್, ದಟ್ಸ್ ನಾಟ್ ಪಾಸಿಬಲ್. ಅವನು ಏನು ಹೇಳ್ತಾನೆ, ಸಾರಿ ಹೇಳ್ತಾರೆ, ಪಾಸಿಬಲ್ ಇಲ್ಲ ಅಂತ ಹೇಳ್ತಾನೆ ಅವನು. ಓಕೆ, ಸಾದಿಕ್ ಸೈಡ್ ಬ್ರೀತ್ ಔಟ್ ಸ್ಲೋಲಿ ಟು ಹಿಮ್ಸೆಲ್ಫ್. ಸಾದಿಕ್ ಏನು ಮಾಡ್ತಾನೆ, ಸ್ಲೋಲಿ ಬ್ರೀತ್ ಔಟ್ ಆಗ್ತಾನೆ, ಸ್ಲೋಲಿ ಕಾಲ್ ಮಾಡ್ತಾನೆ. His father was being difficult as usual. People come from far and wide to eat his stall, but he lost a lot of customers because he was such a fussy cook and this now looked rich. So ಸಾದಿಕ್ ಫಾದರ್ ಪ್ರತಿ ಸಾರಿ ಹೀಗೆ ಮಾಡ್ತಾರೆ, ದೂರದಿಂದ ಬಹಳ ಕಸ್ಟಮರ್ ಸ್ಟಾಲ್ಗೆ ಬರ್ತಾ ಇದ್ದಾರೆ ತಿನ್ಲಿಕ್ಕೆ, ಟೇಸ್ಟ್ ಮಾಡಲಿಕ್ಕೆ, ಬಟ್ ಇವನು ಈ ತರ ಬಿಹೇವಿಯರ್ ನೋಡಿ ಅವ್ರು ಹೋಗ್ಬಿಡ್ತಾರೆ. ಸೊ ಇವನಿಗೆ ಕಸ್ಟಮರ್ ಕಡಿಮೆ ಆಗುತ್ತೆ. ಸೊ ಸಾದಿಕ್ ಅವರು ಟೆನ್ಸ್ ಆಗ್ತಾನೆ. ನವಾಬ್ ಅಲಿ is a richest person. Why he is tense? Why he is thinking about his richness? We'll see in the story. Nawab Hasan Ali had never met such a rude cook, but he was also amused, thinking that something is funny. Okay, ಅವನು ಜೋಕಲ್ಲಿ ತೊಗೊಂಡ್ಬಿಡ್ತಾನೆ, ಓಕೆ ನೋಡೋಣ ಅಂತ. What's the problem now, Khadir? Khadir ಹೇಳ್ತಾನೆ, what's the problem ಅಂತ. ಹುಜೂರ್, to enjoy my dal, you will have to come to my shop. So ನನ್ನ ದಾಲ್ನ ಎಂಜಾಯ್ ಮಾಡಲಿಕ್ಕೆ ನೀನು ನನ್ನ ಶಾಪ್ಗೆ ಬರಬೇಕು ಅಂತ ಹೇಳ್ತಾನೆ. ಯಾಕೆ ಅಂತ ನೋಡೋಣ. ಇಟ್ ಹ್ಯಾಸ್ ಟು ಬಿ ಈಟನ್ ಇಮಿಡಿಯೇಟ್ಲಿ. ಸೊ ಅವ್ನು ಹೇಳ್ತಾನೆ, ಸರ್ವ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸರ್ವ್ ಮಾಡಿದ ತಕ್ಷಣನೇ ತಿನ್ಬೇಕು ಅಂತ. ಒನ್ಸ್ ಐ ಕಾಲ್ ಯು ವಿಲ್ ಹ್ಯಾವ್ ಟು ಕಮ್ ಒನ್ಸ್. ಮತ್ತೆ ಹೇಳ್ತಾನೆ, ನಾನು ಒಂದ್ಸರಿ ಕರೆದ್ರೆ ನೀನು ಅದೇ ಟೈಮಲ್ಲಿ ಬರಬೇಕು ಅಂತ. ಬರ್ದಿದ್ರೆ ಏನಾಗ್ತದೆ ಅಂದ್ರೆ ಹಸನ್ ಅಲಿ ಕೇಳ್ತಾನೆ, ರಿಯಲಿ ವಾಟ್ ಇಫ್ ಐ ಲೇಟ್, ನಾನು ಲೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಐ ಥ್ರೋ ದಿ ದಾಲ್ ಅವೇ ಆರ್ ಗಿವ್ ಇಟ್ ಟು ದಿ ಪುವರ್. ಅದೇ ಹೇಳ್ತಾನೆ, ನಾನು ಅದನ್ನ ಚೆಲ್ ಬಿಡ್ತೀನಿ ಅಥವಾ ಪುವರ್ ಅಂದ್ರೆ ಬಡವರಿಗೆ ಬಗ್ಗರಿಗೆ ನಾನು ಕೊಟ್ಟು ಬಿಡ್ತೀನಿ ಅಂತ. ನವಾಬ್ ಹಸನ್ ಅಲಿ ಸೋಪ್ ಇಸ್ ಎಟ್ ತಲೆ ಅಲ್ಲಾಡಿಸ್ತಾ ಅಂತ ಹೇಳ್ತಾನೆ,
ದಿಸ್ ಖಾದಿರ್ ವಾಸ್ ಲೈಕ್ ಬ್ಲೂ ಕುಕ್ ಹಿ ಹ್ಯಾಡ್ ಬ್ಯಾಡ್. ಸೊ ನಾನು ನನ್ನ ತಾನೇ ತಲೆಯಲ್ಲಿ ವಿಚಾರ ಮಾಡ್ತಾನೆ, ಈ ತರ ಕುಕ್ ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ. ಓಕೆ, ಓಹ್ ವೆಲ್ he thought, let's taste his baby, it will be worth the trouble. ಸೊ ನಾವು ಏನಂತ ಇಷ್ಟು ಕಷ್ಟ ಆಗಿದೆ ಅಲ್ವಾ, ಇಷ್ಟೆಲ್ಲ ಟ್ರಬಲ್ ಆಗಿದೆ ಅಲ್ವಾ, ಒಂದ್ಸರಿ ಟೆಸ್ಟ್ ಮಾಡಿ ನೋಡೋಣ, ಇಷ್ಟೆಲ್ಲ ಮಾಡಿದ್ದು ಏನಾದ್ರು ಉಪಯೋಗ ಬರುತ್ತೆ ಅಂತ. ಅವನೇನ್ ಹೇಳ್ತಾನೆ, ಕಾಲ್ ಮಿ ಟುಮಾರೋ ವೆನ್ ಯು ಆರ್ ರೆಡಿ. ಅವ್ನು ಹೇಳ್ತಾನೆ, ನಾಳೆ ಯಾವಾಗ ರೆಡಿ ಆಗುತ್ತೆ ಅವಾಗ ನಾನು ಕರೆದ್ಬಿಡು ತಕ್ಷಣ ಅಂತ. ಸಾದಿಕ್ ಸೈನ್ ಬ್ರೇಕ್ ಔಟ್ ಸ್ಲೋಲಿ. ಸೊ ಮತ್ತೆ ಸಾದಿಕ್ ರಿಲ್ಯಾಕ್ಸ್ ಆಗ್ತಾನೆ. ಓಕೆ, ಸೊ ನವಾಬ್ ಹಸನ್ ಈ ತರ ಹೇಳ್ತಾನಲ್ಲ, ಓಕೆ ನಾಳೆ ಬರ್ತೀನಿ ಅಂತ ಅವ್ನು ಸಿಟ್ಟಿಗೆ ಆಗೋದಿಲ್ಲ, ನಾನು ಬರೋದಿಲ್ಲ, ಬಿಟ್ಟು ಹೋಗ್ತೀನಿ ಅನ್ನಿಲ್ಲ. ಸೊ ನಾಳೆ ಬರ್ತೀನಿ ಅಂದ ತಕ್ಷಣ ಖುಷಿ ಆಗ್ತಾನೆ, ರಿಲ್ಯಾಕ್ಸ್ ಆಗ್ತಾನೆ. ಓಕೆ, with relief he had been worried that the Nawab would lose his temper and leave. I have told earlier this thing. Sadiq knew that Nawabs often gave a generous 3 hours to cooks if they like a dish. ನಾನು ಯಾಕೆ ಹೇಳ್ತಾ ಇದ್ದೆ, ಸಾದಿಕ್ ಗೊತ್ತಿತ್ತು. ಸೊ ನವಾಬ್ ಹಸನ್ ಅಲಿಗೆ ಏನಾದರೂ ಡಿಶ್ ಚೆನ್ನಾಗಿರ್ತಿದ್ರೆ, ಊಟ ಟೇಸ್ಟಿ ಆಗಿರ್ತಿದ್ರೆ, ಸೊ ಅವನ ತುಂಬಾ ಚೆನ್ನಾಗಿರೋನ ಉಡುಗೊರೆಯನ್ನ ಕುಕ್ಗೆ ಕೊಡ್ತಾ ಇದ್ದ ಅಂತ. ಓಕೆ, ಹಿಸ್ ಫಾದರ್ ಹ್ಯಾಡ್ ನಿಯರ್ಲಿ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಸ್ವಲ್ಪದ್ರಲ್ಲಿ ಅವರ ಫಾದರ್ ಇದನ್ನ ಕೆಡಿಸ್ಬಿಡ್ತಾ ಇದ್ರು ಅಂತ ಅವನ ತಲೆಯಲ್ಲಿ ಬರುತ್ತೆ. ಓಕೆ, ಬಟ್ ಹಿಸ್ ಫಾದರ್, it was lucky that the Nawab had been in a good mood and agreed to all Khadir's condition. ಅವನು ಲಕ್ಕಿ ಅಂತಾನೆ, ನವಾಬ್ ಹಸನ್ ಅಲಿ ಗುಡ್ ಮೂಡ್ ನಲ್ಲಿ ಇದ್ರು. ಸೊ ನಮ್ಮ ಫಾದರ್ ಏನೇ ಟರ್ಮ್ಸ್ ಕಂಡೀಷನ್ ಹಾಕಿದ್ರು ಅದಕ್ಕೆ ಒಪ್ಕೊಂಡ್ರು, ನಾಳೆ ಬರ್ತೀನಿ ಅಂತ ಹೇಳಿದ್ರು. ಓಕೆ, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. In the evening, Sadiq went with his father to market to buy the ingredients. Okay, ಸಾಯಂಕಾಲ ಸಾದಿಕ್ ಅವ್ರ ಫಾದರ್ ಜೊತೆ ಮಾರ್ಕೆಟ್ ನಲ್ಲಿ ಹೋಗ್ತಾನೆ ಇಂಗ್ರೀಡಿಯೆಂಟ್ಸ್ ತರಲಿಕ್ಕೆ. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಏನು, ಸಬ್ಸ್ಟೆನ್ಸಸ್ ದಟ್ ಆರ್ ಕಂಬೈನ್ಡ್ ಟು ಮೇಕ್ ಎ ಡಿಶ್. ಓಕೆ, ವೆರೈಟಿ ಆಫ್ ಸಬ್ಸ್ಟೆನ್ಸಸ್, ಬೇರೆ ಬೇರೆ ತರ ಪದಾರ್ಥವನ್ನು ಕಂಬೈನ್ ಮಾಡ್ತಾರೆ, ಟೇಸ್ಟ್ ಆಗಲಿಕ್ಕೆ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತಾರೆ. ಓಕೆ, ಫಾರ್ ದಿ ದಾಲ್ ಶಾಹಿ ಕೂರಲ್ ಓನ್ಲಿ ದಿ ಬೆಸ್ಟ್ ಫುಡ್, ಆಫ್ ಕೋರ್ಸ್ ಬೆಸ್ಟ್ ಆಗಿರೋದನ್ನ ಬೆಸ್ಟ್ ಆಗುತ್ತೆ. ಓಕೆ, ಆಲ್ ಆಫ್ ಹ್ಯಾಡ್ ಟು ಬಿ ಫ್ರೆಶ್ ಅಂಡ್ ಪರ್ಫೆಕ್ಟ್. ಎಲ್ಲಾನು ಫ್ರೆಶ್ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು, ಚೆನ್ನಾಗಿರಬೇಕು. ಓಕೆ, ಸಾದಿಕ್ heard in the market that Nawab Hasan Ali had reawarded many cooks in the past. ಸಾದಿಕ್ ಮಾರ್ಕೆಟ್ ನಲ್ಲಿ ಕೇಳ್ತಾನೆ, ಮುಂಚೆ ನವಾಬ್ ಹಸನ್ ಅಲಿ ಏನೇನು ಟೆಸ್ಟ್ ಮಾಡಿದ್ದಾನೆ ಅಥವಾ ಏನೇನು ಘೋಷಣೆ ಮಾಡಿದ್ದಾನೆ, ಅವನು ಚೆನ್ನಾಗಿ ಅನಿಸಿದ್ರೆ ಅವನು ಗಿಫ್ಟ್ಸ್ ಕೊಡ್ತಿದ್ದ, ಕುಕ್ಗೆ ಗಿಫ್ಟ್ಸ್ ಕೊಡ್ತಿದ್ದ. ಆನ್ ದಿ ವೇ ಹೋಮ್ he dreamt of the reward his father could get. So ಮನೆಗೆ ಬರ್ತಿರ್ಬೇಕಾದ್ರೆ ಅವನು ಕನಸು ಕಾಣ್ತಾ ಇದ್ದ, ನಮ್ಮ ಫಾದರ್ಗೆ ಗಿಫ್ಟ್ ಬರ್ಬೋದು, ಉಡುಗೊರೆ ಬರ್ಬೋದು. He knew that his father's dal shahi pooral was as good as any dish any cook could prepare. ಅವನು ಗೊತ್ತಿತ್ತು ನನ್ನ ಫಾದರ್ ಮಾಡೋದು ಚೆನ್ನಾಗಿ ದಾಲ್ ಪ್ರಿಪೇರ್ ಮಾಡ್ತಾರೆ, ಯಾವುದು ಬೇರೆ ಕುಕ್ಕು ಯಾವುದು ಬೇರೆ ಭಟ್ಟ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗ್ಯಾರಂಟಿ ಇತ್ತು. Early next morning, Sadiq sat to work with his father. Next day early morning, Sadiq ಏನು ಮಾಡ್ತಾನೆ, ಫಾದರ್ ಜೊತೆ ಕೆಲಸದಲ್ಲಿ ಮಗ್ನವಾಗಿರ್ತಾನೆ. He had a quick test of the dal when his father wasn't looking. So ಅವನು ಏನು ಮಾಡ್ತಾನೆ, ದಾಲ್ ಯಾವಾಗ ತಯಾರು ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅವ್ರ ಫಾದರ್ ಯಾವಾಗ ನೋಡಿಲ್ಲ ಅದನ್ನ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ತಾನೆ, ಅದು ರುಚಿನ ಸರಿ ನೋಡ್ತಾನೆ. It tasted neutrally delicious. It was the secret masala that made all the difference. So ಅವನು ಯಾವಾಗ ಟೆಸ್ಟ್ ಮಾಡ್ತಾನೆ, ತುಂಬಾ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಇಷ್ಟೊಂದು ಚೆನ್ನಾಗಿರುತ್ತೆ ಅವ್ರದ್ದೇ ಉಳಿದಾಲು, ಯಾಕಂದ್ರೆ ಅವ್ರದ್ದು ಪರ್ಫೆಕ್ಟ್ ಮಸಾಲ ಇರುತ್ತೆ. ಸೊ ತಯಾರು ಮಾಡಿರೋ ಮಸಾಲದಿಂದ ಅದು ಇಷ್ಟೊಂದು ಚೆನ್ನಾಗಿರುತ್ತೆ. ಓಕೆ, when everything was ready, the dal bubbling gently. ಸೊ ಯಾವಾಗ ರೆಡಿ ಆಗುತ್ತೆ, ಬಬ್ಲಿಂಗ್ ಜಂಟ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ನೋಡ್ತಾ ಇರಬೇಕು, ಯಾವಾಗ ದಾಲ್ ಕುದಿಸ್ತಾ ಇರ್ತಾರೆ ಸ್ವಲ್ಪ ಬಬ್ಲಿಂಗ್ ಜಂಟ್ಲಿ ಆಗ್ತಾ ಇರುತ್ತೆ, ಕುದಿತಾ ಇರುತ್ತೆ, ಟಪ್ 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 ಅಂತ ಬರ್ತಾ ಇರುತ್ತೆ. ಓಕೆ, ಬಾಲ್ಸ್ ಆಫ್ enough moist and ready to slap into roti. ಸೊ ಅದು ರೊಟ್ಟಿ ಮೇಲೆ ಹಾಕಿ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ದಿ ರೈತಾ dish of yogurt containing chopped cucumbers and everything. ಸೊ ಎಲ್ಲ ರೆಡಿ ಆಗಿರುತ್ತೆ. ಅವಾಗ ಏನು ಹೇಳ್ತಾನೆ ಅವನ ಮಗನಿಗೆ, ಹೋಗು ನವಾಬ್ ಹಸನ್ ಅಲಿ ಮತ್ತು ಅವನ ಮಗನ ಊಟಕ್ಕೆ ಆಹ್ವಾನ ಮಾಡು, ರೆಡಿ ಆಗಿದೆ ಅಂತ ಹೋಗಿ ಹೇಳು ಅಂತ. ಓಕೆ, ಸಾದಿಕ್ ಎಕ್ಸೈಟೆಡ್, ಅಂದ್ರೆ ತುಂಬಾ ಖುಷಿಯಾಗಿ ಕೈಗೆ ಹೊರಟಿರ್ತಾನೆ. ಸಾದಿಕ್ ran all the way to the Nawab Hasan Ali's palace. He reached the house panting. ಅವನು ತುಂಬಾ ಎಕ್ಸೈಟೆಡ್ ಆಗಿ ಬೇಗನೆ ಅವ್ರ ಮನೆಗೆ ಪ್ಯಾಲೇಸ್ಗೆ ಹೋಗ್ತಾನೆ. ತುಂಬಾ ಸ್ಪೀಡ್ ಹೋಗ್ತಾನೆ. ನಿಮಗೂ ಯಾರಾದ್ರೂ ಏನಾದ್ರು ಗಿಫ್ಟ್ ಕೊಡ್ತಾರೆ
ತುಂಬಾ ರಶ್ ಫಾಸ್ಟ್ ಆಗಿ ಹೋಗ್ಬಿಡ್ತೀರಲ್ವಾ ಅವಾಗ ಏನಾಗ್ತದೆ ತೇಗತ್ತದೆ. ಸೊ ಅದಕ್ಕೆ ಅಂತಾರೆ ಫ್ಯಾಟಿಗ್. ಬ್ರೀತ್ ಕ್ವಿಕ್ಲಿ, ಜೋರಾಗಿ ಉಸಿರಾಡಿಸ್ತಾರಲ್ವಾ ತುಂಬಾ ದೂರ ಹೋಗ್ಬಿಡೋದ್ರೆ ಸೊ ಅದಕ್ಕೆ ಫ್ಯಾಟಿಗ್ ಅಂತಾರೆ. I have came to call Nawab Saab for lunch. The dal is ready, he said to the helper. So ಮನೆ ಪ್ಯಾಲೇಸ್ ಹೋದ ತಕ್ಷಣ ಹೆಲ್ಪರ್ ಇರ್ತಾನೆ, ಅವ್ನು ಹೇಳ್ತಾನೆ ಸೊ ನಾನು ನವಾಬ್ ಹಸನ್ ಅಲಿನ ಊಟಕ್ಕೆ ಆಹ್ವಾನ ಮಾಡಿ ಬಂದಿದ್ದೇನೆ. ಓಕೆ, ಅವ್ರು ದಾಲ್ ತಿಂಡಿಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಅವ್ರಿಗೆ ನಾನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೆಲ್ಪರ್ ಹೇಳ್ತಾರೆ. ಸೊ ಅವಾಗ ಹೆಲ್ಪರ್ ಏನ್ ಹೇಳ್ತಾನೆ ಅಂತ ನೋಡೋಣ. ಗೋ ಅಪ್ ಟು ದಿ ರೂಫ್, ನವಾಬ್ ಹಸನ್ ಇಸ್ ಫ್ಲೈಯಿಂಗ್ ಕೈಟ್ಸ್ ದೇರ್. ಸೊ ಅವ್ನು ಹೇಳ್ತಾನೆ ಮೇಲ್ಗಡೆ ಹೋಗು, ರೂಫ್ ಮೇಲೆ ಹೋಗು. ಸೊ ಅಲ್ಲಿ ನವಾಬ್ ಹಸನ್ ಅಲ್ಲಿ ಗಾಳಿಪಟನ ಆಡ್ತಾ ಇದ್ದಾರೆ ಅಂತ. ಸಾದಿಕ್ ಗೋರ್ ಅಪ್ ದಿ ಸ್ಟೇರ್ಸ್. ಸೊ ಸಾದಿಕ್ ಏನ್ ಮಾಡ್ತಾನೆ ಬೇಗನೆ ಸ್ಟೇರ್ಸ್ ನ ಹತ್ತಾನೆ, ಕಟ್ಟೆಗಳನ್ನ ಹತ್ತಾನೆ. ಟು ದಿ ರೂಫ್, ದಿ ನವಾಬ್ ಸಾಬ್ and his friends were completely engrossed. ಅಂದ್ರೆ ಪೂರ್ಣತ ಧ್ಯಾನಪೂರ್ವಕ ಗಾಳಿಪಟವನ್ನ ಆಡ್ತಾ ಇರ್ತಾರೆ. give all attention, ಪೂರ್ತಿ ಅಟೆನ್ಷನ್ ಅವ್ರದ್ದು ಗಾಳಿಪಟ ಆಡೋದ್ರಲ್ಲಿ ಚಿತ್ತ ಗಮನ ಅಲ್ಲೇ ಇರುತ್ತೆ. and kind touch, Sadiq went up to Hasan Ali and said timidly, it's humbly, he is saying humbly, what he is saying, Nawab Hasan, the dal is ready, my father is calling you. So Nawab Hasan Ali ಏನು ಹೇಳ್ತಾನೆ, ದಾಲ್ ರೆಡಿ ಆಗಿದೆ, ಓಕೆ, ನಮ್ಮ ಫಾದರ್ ಕರೀತಾ ಇದ್ದಾರೆ ನಿನ್ನ ಊಟಕ್ಕೆ ಅಂತ. ಓಕೆ, ಕಾಲಿಂಗ್ ಯು. ಹಸನ್ ಅಲಿ ಲುಕ್ಸ್ ಡೌನ್ ಅಟ್ ಸಾದಿಕ್. ಹಸನ್ ಅಲಿ ಸ್ವಲ್ಪ ನೋಡ್ತಾನೆ ಟೇರ್ಸ್ ಅಲ್ಲಿ, ಕಟ್ಟೆ ಹತ್ರ ನೋಡ್ತಾನೆ, ಜಲ್ದಿ ನೆನಪಾಗೋದಿಲ್ಲ ಯಾರು ಏನು ಅಂತ ಅಂತಾನೆ. ಓಕೆ, ಸೊ ದೆನ್ ಹಿ ಸೀಮ್ ಟು ದಿ ರಿಮೆಂಬರ್, ಓ ಎಸ್ ದಿ ದಾಲ್. ಸೊ ಅವನು ನೆನಪಾಗುತ್ತೆ, ಇದು ದಾಲ್ ಸ್ಪೆಷಲ್ ದಾಲ್ ಸಲುವಾಗಿ ನನ್ನ ಕೈಲಿ ಬಂದಿದ್ದಲ್ಲ ಅವನು ಇದ್ದಿರ್ಬೋದು ಅಂತ ಗೊತ್ತಾಗುತ್ತೆ ಅವನಿಗೆ. ಒನ್ ಆಫ್ ಹಿಸ್ ಫ್ರೆಂಡ್ಸ್ ಲಾಫ್, ಅವನು ಸಾದಿಕ್ ಹಸನ್ ಅಲಿ ಫ್ರೆಂಡ್ ನಗ್ತಾನೆ, ಏನಂತ ಹೇಳ್ತಾನೆ, ಫಾರ್ವರ್ಡ್ ದಿ ದಾಲ್ ಹಸನ್, ಯುವರ್ ಕೈಟ್ ಈಸ್ ಇನ್ ಡೇಂಜರ್, ದಿ ಗ್ರೀನ್ ಕೈಟ್ ಈಸ್ ಅಬೌಟ್ ಟು ಕಟ್ ಇಟ್. ಸೊ ಅವನು ಏನು ಹೇಳ್ತಾನೆ, ಮರೆತು ಬಿಡು, ನೀ ಅದನ್ನ ದಾಲ್ನ ಮರೆತು ಬಿಡು, ನಿನ್ ಗಾಳಿಪಟ ಡೇಂಜರ್ ಝೋನ್ ಇದೆ, ಗ್ರೀನ್ ಗಾಳಿಪಟ ಡೇಂಜರ್ ಝೋನ್ ಇದೆ, ಅದನ್ನ ನೀನು ಬಚಾವ ಮಾಡ್ಕೊ ಅಂತಾನೆ. ಸೊ ನವಾಬ್ ಸಾಬ್ ಸಾದಿಕ್ ಇಂಟರಪ್ಟೆಡ್. ಸೊ ಹಸನ್ ಅಲಿಗೆ ಮತ್ತೆ ಅವಾಗ ಏನ್ ಹೇಳ್ತಾನೆ, ಈಗ ನಿಮ್ಮ ಫಾದರ್ ಹೋಗಿ ಹೇಳು ನಾನು ಗಾಳಿಪಟ ಆಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ ನವಾಬ್ ಸಾಬ್. ಸಾದಿಕ್ ಇಂಟರಪ್ಟೆಡ್, ಮತ್ತೆ ಅವನು ಹೇಳ್ತಾನೆ ನವಾಬ್ ಸಾಬ್ ಅಂತ. ಓಕೆ, ವರಿಡ್ ಯಾಕಂತ ಹೇಳ್ತಾನೆ, ವರಿಡ್ ಅಬೌಟ್ ಹಿಸ್ ಫಾದರ್ಸ್ ಟೆಂಪರ್. ಅವ್ರ ಡ್ಯಾಡಿ ಏನಿರ್ತಾರೆ ಅವ್ರ ಬಗ್ಗೆ ವರಿ ಮಾಡ್ತಾನೆ, ಅವ್ರ ಟೆಂಪರ್ ಬಗ್ಗೆ. ಸೊ ಒನ್ ಟೈಮ್ ಕರೆದ್ರೆ ಬರ್ದೇ ಹೋದ್ರೆ ಅಥವಾ ಲೇಟ್ ಮಾಡಿದ್ರೆ ಅವ್ರ ಫಾದರ್ ಏನ್ ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿತ್ತು, ಅದಕ್ಕೆ ಅವನಿಗೆ ವರಿ ಮಾಡ್ತಾನೆ. ದಿ ಫುಡ್ ಈಸ್ ವೇಟಿಂಗ್, ಎಸ್ ಹಸನ್ ಅಲಿ ಸೇ ಇರಿಟೇಟೆಡ್. ಹಸನ್ ಅಲಿ ನವಾಬ್ ಸಾಬ್ ಅಂತ ಹೇಳೋಣ, ಊಟ ಕಾಯ್ತಾ ಇದೆ ಅಂತ ಹೇಳ್ತಾನೆ, ಓಕೆ ಅಂತ ಇರಿಟೇಟೆಡ್ ಆಗಿ ಹೇಳ್ಬಿಡ್ತಾನೆ. ಓಕೆ, tell your father to wait, can't you see my kite is in danger, run along boy. One of his friends said impatiently, can't you see Nawab Saab is busy. ಸೊ ಏನಾಗುತ್ತೆ, ಅವ್ನು ಹೇಳ್ತಾನೆ, ನಿಮ್ಗೆ ಕಾಣ್ತಾ ಇಲ್ವಾ ನಾನು ಗಾಳಿಪಟ ಹಾರಿಸೋದ್ರಲ್ಲಿ ಬಿಸಿ ಆಗಿದ್ದೀನಿ ಅಂತ, ಹೋಗು ನಿಮ್ಮ ಫಾದರ್ಗೆ ಹೇಳು ನಾನು ಗಾಳಿಪಟ ಹಾರಿಸ್ತಾ ಇದ್ದೀನಿ ಅಂತ. ಅಷ್ಟರಲ್ಲಿ ಅವ್ನ ಫ್ರೆಂಡ್ ನವಾಬ್ ಹಸನ್ ಫ್ರೆಂಡ್ ಏನ್ ಹೇಳ್ತಾನೆ, ಸದ್ಯಕ್ಕೆ ನಿಮ್ಗೆ ಕಾಣೋದಿಲ್ವಾ ಅವ್ರು ಗಾಳಿಪಟ ಆಡೋದ್ರಲ್ಲಿ ಬಿಸಿ ಇದ್ದಾರೆ ಅಂತ. ಓಕೆ, ಬಟ್ ದಾಲ್ ಮತ್ತೆ ಅವನಂತಾನೆ ಬಟ್ ದಾಲ್ ಅಂತ. ಸಾದಿಕ್ ಗೇವ್ ಅಪ್ ಅಂಡ್ ಸ್ಯಾಡ್ಲಿ ವಾಕ್ಡ್ ಅವೇ. ಸೊ ಅವ್ನು ಬಿಟ್ಬಿಡ್ತಾನೆ, ಕಳೆದ್ರು ಏನು ಪ್ರಯೋಜನ ಇಲ್ಲ ಅಂತ. ಸೊ ಅವ್ನು ವಾಪಸ್ ಮನೆಗೆ ಹೋಗ್ತಾ ಇರ್ತಾನೆ. ಆಲ್ ಹಿಸ್ ಡ್ರೀಮ್ಸ್ ವೇರ್ ಫೇಡಿಂಗ್ ಅವೇ. ನನ್ನ ಕನಸು ಮುಗಿಬಿಟ್ಟು ನಿಷ್ಠುರ ಆಯಿತು ಅಂತ ತಿಳ್ಕೊತಾನೆ. he what would happen, he knew his father's temper. The moment Khadir heard that the Nawab prepared to fly kites to testing his dal, he would fly into a range and give the dal away. He could forget about any reward. Sadiq felt like crying. So ಅವನು ವಿಚಾರ ಮಾಡ್ತಾ ಹೋಗ್ತಾ ಇರ್ತಾನೆ, ನಮ್ಮ ಫಾದರ್ ನಾನು ಏನಾದರೂ ಹೋಗಿ ಹೇಳಿದ್ರೆ ಸೊ ನವಾಬ್ ಹಸನ್ ಅಲ್ಲಿ ದಾಲ್ ಟೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಮಗನ ಗಾಳಿಪಟ ಹಾರಿಸೋದ್ರಲ್ಲಿದ್ದಾರೆ ಅವರು. ಆಮೇಲೆ ಬಂದು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಫಾದರ್ ಏನ್ ಮಾಡ್ತಾನೆ, ನಾನು ಮುಂಚೆನೆ ಹೇಳಿದ್ದೆ. ಸೊ ನವಾಬ್ ಹಸನ್ ಅಲ್ಲಿ ನಾವು ಏನ್ ಹೇಳ್ತಾನೆ, ನಾನು ಒಂದ್ಸರಿ ಕರೆದ್ರೆ ಅದೇ ಟೈಮಿಗೆ ಬರಬೇಕು, ಆನ್ ಟೈಮಿಗೆ ಬರಬೇಕು. ಸರ್ ಬರ್ದೇ ಇದ್ರೆ ನಾನು ದಾಲ್ನ ಶಣ್ ಬಿಡ್ತೀನಿ ಅಥವಾ ಬಡವರ ಬದಲಿಗೆ ಹಂಚ್ ಬಿಡ್ತೀನಿ. ಸೊ ಸಾದಿಕ್ ಎಲ್ಲ ನೆನಪಾಗ್ತಾ ಹೋಗುತ್ತೆ. ಸೊ ನಮ್ಮ ಫಾದರ್ ಈ ತರ ಮಾಡಿದ್ರೆ ನಮ್ಗೇನೋ ರಿವಾರ್ಡ್ ಸಿಗೋದಿಲ್ಲ ಅಂತ. ಓಕೆ, ಸೊ ಅವನಿಗೆ ಅಳ್ಳಿಕೆ ಬರುತ್ತೆ ಆ ಟೈಮಲ್ಲಿ. ಅದೇ ತರ ಅವನು ಮನೆಗೆ ಹೋಗ್ತಾನೆ. ಆನ್ ರೀಚಿಂಗ್ ಹೋಮ್ ಹಿ ಲುಕ್ಡ್ ಅಪ್, ಮನೆಗೆ ಹೋದ ತಕ್ಷಣ ಮೇಲ್ಗಡೆ ನೋಡ್ತಾನೆ. ದಿ ನವಾಬ್ಸ್ ಕೈಟ್ ಫ್ಲೈಯಿಂಗ್ ಓವರ್ ಹೆಡ್. ಸೊ ನವಾಬ್ಸ್ ಗಾಳಿಪಟ ಮೇಲೆ ಹಾರ್ತಾ ಇರುತ್ತೆ. ಅಂಡ್ ಹಿಸ್ ಫ್ರೆಂಡ್ ಅಮನ್ ವಾಸ್ ಫ್ಲೈಯಿಂಗ್
walked up across the lane. So lane across ರೋಡ್ ಪಕ್ಕನೆ. So ಅವನ ಫ್ರೆಂಡ್ ಅಮನ್ ಕೂಡ ಗಾಳಿಪಟನ ಹಾರಿಸ್ತಾನೆ. Suddenly a wonderful idea struck Sadiq. He ran to Aman's rooftop. So Sadiq ಗೆ ಒಂದು ವಂಡರ್ಫುಲ್ ಐಡಿಯಾ ಬರುತ್ತೆ. ಸೊ ಏನ್ ಮಾಡ್ತಾನೆ, ಅಮನ್ಸ್ ರೂಫ್ಟಾಪ್ ಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂತ ಹೇಳ್ಬೋದಾ? ವಿಚಾರ ಮಾಡಿ ಯಾಕೆ ಹೋಗಿರ್ಬೋದು ಅಂತ. ಸೊ ಏನ್ ಮಾಡ್ತಾನೆ, ಅಮನ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವ್ನು ಕೇಳ್ತಾನೆ, ಅಮನ್ ಫ್ರೆಂಡ್ ಅವನು, ಅಮನ್ ನೀ ನನಗೆ ಹೆಲ್ಪ್ ಮಾಡ್ತೀಯಾ? ಕ್ಯಾನ್ ಯು ಡೂ ಒನ್ ಫೇವರ್ ಫಾರ್ ಮೀ? ಅಮನ್ ಹಲ್ ತೋರಿಸ್ತಾ ಹೇಳ್ತಾನೆ ವಾಟ್ ಇಟ್ ಈಸ್, ಏನ್ ಹೆಲ್ಪ್ ಮಾಡಬೇಕು ಹೇಳು ಅಂತ. ಓಕೆ, ಜೋಕ್ ಮಾಡಿ ಹೇಳ್ತಾನೆ. ಸೊ ಅವಾಗ ಸಾದಿಕ್ ಏನ್ ಹೇಳ್ತಾನೆ, ಒಂದು ಸೆಕೆಂಡ್ ನೋಡೋಣ. ಸೊ ಅವಾಗ ಸಾದಿಕ್ ಹೇಳ್ತಾನೆ, ಸೊ ಅಲ್ಲಿ ಗಾಯಪಟ ಕಾಣುತ್ತಲ್ವಾ, ಸೊ ಆ ಗಾಯಪಟನ ಕೆಡಿಸಿಬಿಡು ಅಂತ. ಸೊ ಅವಾಗ ಹೇಳ್ತಾನೆ sure no problem said Aman grinning smiling with a teeth showing. Grinning ಅಂದ್ರೆ ಹಲ್ ತೋರಿಸಿ ನಗ್ತಾನೆ. ಓಕೆ, he was a champion kite flyer. He made a special kite string with a layer of brown grass that could cut through anything. So ಅವನು kite flying ನಲ್ಲಿ ಗಾಳಿಪಟ ಹಾರಿಸುವುದರಲ್ಲಿ ಮಾಸ್ಟರ್ ಇರ್ತಾನೆ, ನಿಪುಣ ಇರ್ತಾನೆ. ಸೊ ಅವನು ಮಾಡಿದ ಒಂದು ಸ್ಪೆಷಲ್ ಕೈಟ್ ಇರುತ್ತೆ, ದಾರ ಇರುತ್ತೆ, ಅದು ಗ್ರಾಸ್ ಅನ್ನು ಹುಲ್ಲಿನ ಕಡ್ಡೆಯಿಂದ ಮಾಡಿದ್ದು. ಸೊ ಅದರಿಂದ ಏನ್ ಬೇಕಾದ್ರೂ ಈಸಿಲಿ ಕಟ್ ಆಗ್ತಾ ಇರುತ್ತೆ. ಓಕೆ, ಸಾದಿಕ್ ರೀಚ್ ಬ್ಯಾಕ್ ಟು ನವಾಬ್ ಸಾಬ್ ಹೌಸ್. ಸಾದಿಕ್ ಏನ್ ಮಾಡ್ತಾನೆ, ಅವನು ಹೇಳ್ಬಿಟ್ಟು ಬೇಗನೆ ಮತ್ತೆ ನವಾಬ್ ಸಾಬ್ ಪ್ಯಾಲೇಸ್ ಗೆ ಹೋಗ್ಬಿಡ್ತಾನೆ. ಓಕೆ, he ran up the stairs and reached the roof just as Aman had positioned his kite directly above the Nawab. So ಅವಾಗ ಅಮನ್ ಏನ್ ಮಾಡ್ತಾನೆ, ಕರೆಕ್ಟ್ ಪೊಸಿಷನ್ ತಗೊಂಡ್ಬಿಟ್ಟು ಅವನ ಕೈಟ್ ಮೇಲೆ ಅವನ ಕೈನ ಬೈತಾನೆ. ಓಕೆ, ಅಮನ್ ಗೇವ್ ಎ ಶಾರ್ಟ್ ಟಗ್. ಸೊ ಅಲ್ಲಿ ಮೇಲೆ ಹೋಗ್ಬಿಟ್ರೆ ಅಮನ್ನ ಜೋರಾಗಿ ಟಗ್ ಕೊಟ್ಬಿಡ್ತಾನೆ, ಎಳ್ಬಿಡ್ತಾನೆ. ಎಳ್ಬಿಟ್ಟು ಕೂಡಲೇ ಏನಾಗುತ್ತೆ ಮುಂದೆ ನೋಡೋಣ. ಹಸನ್ ಅಲಿ ಗ್ರೌಂಡಿಂಗ್ ಡಿಸ್ಮೇ. ಓಕೆ, ಮೇಡ್ ಎ ಲಾಂಗ್ ಡೀಪ್ ಸೌಂಡ್ ಆಫ್ ಡಿಸಪಾಯಿಂಟ್ಮೆಂಟ್. ಸೊ ಡಿಸ್ಮೇ ಅಂದ್ರೆ ಏನು, ಡಿಸಪಾಯಿಂಟ್ಮೆಂಟ್. ನಾವು ಏನಾದರೂ ಆದರೆ ವಿಕೆಟ್ ಬೀಳದೆ ಇದ್ರೆ ಇದು ಅಂತ ಅಂತಲ್ವ, ಸ್ವಲ್ಪದಲ್ಲಿ ಮಿಸ್ ಆದ್ರೆ ಆ ತರ ಮಾಡ್ತಾನೆ ಡಿಸ್ಮೇ. ಓಕೆ, as his kite was cut and wafted. So ಗಾಳಿಪಟ ಹಲ್ಕೋತ್ತೆ. wafted ಅಂದ್ರೆ move gently through the air down towards the ground. ಸೊ ಏನಾಗುತ್ತೆ, ಗಾಳಿಪಟ ಹರಿದ ತಕ್ಷಣ ಫಾಸ್ಟ್ ಆಗಿ ಸಡನ್ಲಿ ಬರೋದಿಲ್ಲ ಕೆಳಗಡೆ. ಸೊ ಏರ್ ನಲ್ಲಿ ಮೂವ್ ಆಗ್ಬೋದು, ಕೆಳಗಡೆ ಬಂದು ಬೀಳುತ್ತೆ. ಓಕೆ, ಹುಜೂರ್ ಸಾದಿಕ್ said the food is waiting, the dal is delicious. ಸೊ ಆ ತಕ್ಷಣ ಗೊತ್ತಾಗುತ್ತೆ ಹೀಗೆ ಹೇಳಬೇಕು ಅಂತ. ಹುಜೂರ್ ಅಂತ ಹೇಳ್ತಾನೆ, ದಾಲ್ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿದೆ, ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾನೆ. ಓಕೆ, ಓ ಎಸ್ ಎಸ್ ಅಂತ ನವಾಬ್ ಹಸನ್ ಅಲಿ ಹೇಳ್ತಾನೆ. ದಿ ನವಾಬ್ ಸಡನ್ಲಿ ರಿಮೆಂಬರ್ಡ್ ಹಿಸ್ ಸ್ಪೆಷಲ್ ದಾಲ್. ನೌ ದಿ ಕೈಟ್ಸ್ ಗಾನ್, ಲೆಟ್ಸ್ ಗೋ ಅಂಡ್ ಟೇಸ್ಟ್ ಈಟ್. ಸೊ ಅವನೇನಂತಾನೆ, ಗಾಳಿಪಟ ಅಂತ ಹೋಗ್ಬಿಟ್ಟು ಹೋಗ್ಲಿ, ಸೊ ನಾವೀಗ ಹೋಗಿ ನೋಡೋಣ, ಸೊ ದಾಲ್ನ ಟೇಸ್ಟ್ ಮಾಡಿ ನೋಡೋಣ. ಸಾದಿಕ್ ರೀಚ್ಡ್ ಅಹೆಡ್ ಹಿಸ್ ಹಟ್ ತಂಬಿಂಗ್ ಬೀಟಿಂಗ್ ವೆರಿ ಫಾಸ್ಟ್. ಸೊ ಸಾದಿಕ್ ಅವನು ಕರ್ಕೊಂಡ್ಬಿಟ್ಟು ಈ ಮನೆಗೆ ಹೋಗ್ತಾ ಇರ್ತಾನೆ, ಮನೆ ಹತ್ರ ಹೋಗ್ತಾನೆ. ಸೊ ಹಾಡು ತುಂಬಾ ಜೋರಾಗಿ ಬರ್ತಾ ಇರುತ್ತೆ, ಅವನ ತಲೆ ಮತ್ತೆ ಇರುತ್ತೆ, ನಾವು ಟೈಮ್ಗೆ ಹೋಗಿ ರೀಚ್ ಆಗ್ತಿದ್ರೆ ನಮ್ಮ ಫಾದರ್ ಯಾರಾದ್ರೂ ಕೊಟ್ಬಿಟ್ರೆ ಚೆಲ್ಬಿಟ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ಅವನು ಹೋಗ್ತಾ ಇರ್ತಾನೆ ಮನೆಗೆ. ಸೊ ಅವರು ಮನೆಗೆ ಹೋಗ್ಬಿಡ್ತಾರೆ. ದಿ ನವಾಬ್ ಅಂಡ್ ಹಿಸ್ ಫ್ರೆಂಡ್ಸ್ ಎಂಟರ್ಡ್ ದಿ ಸ್ಟಾಲ್. ನವಾಬ್ ಅವನ ಫ್ರೆಂಡ್ಸ್ ನ ಕರ್ಕೊಂಡು ಬರ್ತಾನೆ ಒಟ್ಟಿಗೆ, ಅವ್ರ ಸ್ಟಾಲ್ ಅಲ್ಲಿ ಎಂಟರ್ ಆಗ್ತಾರೆ. ದಿ ಬೆಸ್ಟ್ ರೂಮ್ ಹ್ಯಾಡ್ ಬಿನ್ ರೆಡಿ ಫಾರ್ ದೆಮ್. ಚೆನ್ನಾಗಿರೋ ರೂಮ್ನ ಅವ್ರಿಗೋಸ್ಕರ ರೆಡಿ ಮಾಡಿರ್ತಾರೆ. As they sat down on the carpet, Khadir came in with the dal and Sadiq followed with the piping hot rotis dripping with the butter. So ಯಾವಾಗ ಅವರು ಬಂದು ಕಾರ್ಪೆಟ್ ಮೇಲೆ ಚಾಪೆ ಮೇಲೆ ಕೂತ್ಕೋತಾರೆ, ಆ ಟೈಮ್ ಅಲ್ಲಿ ಖಾದಿರ್ ಏನ್ ಮಾಡ್ತಾನೆ, ದಾಲ್ ತಗೊಂಡ್ ಬರ್ತಾನೆ. ಪೈಪಿಂಗ್ ಅಂದ್ರೆ ಅವನ ಜೊತೆಯಲ್ಲಿ ಸಾದಿಕ್ ಏನ್ ಮಾಡ್ತಾನೆ, ಬಟರ್ ರೋಟಿ, ಬೆಣ್ಣೆ ರೋಟಿ ಹಚ್ಚಿ ತಗೊಂಡ್ ಬರ್ತಾನೆ. ಓಕೆ, Sadiq held his breath as Nawab Hasan Ali broke a piece of roti. ಯಾವಾಗ ಮೊದಲನೇ ತುತ್ತು ರೊಟ್ಟಿನ ಮುರ್ಕೋತಾನೆ, ಆ ಟೈಮಲ್ಲಿ ಸಾದಿಕ್ ಹೋಲ್ಡ್ ಅ ಬ್ರೀತ್, ಶ್ವಾಸನ ತಗೊಂಡ್ಬಿಟ್ಟು ನಿಂತು ಬಿಡ್ತಾನೆ. ವಿಚಾರ ಮಾಡ್ತಾನೆ, ಏನ್ ಅನ್ಬೋದು ಅಂತ ಅವನಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಓಕೆ, roti dipped into the dal shahi word, put it in his mouth. So ಮುರ್ಕೊಂಡ್ಬಿಟ್ಟು ಬಾಯಲ್ಲಿ ಯಾವಾಗಿದ್ದ ಅಲ್ಲಿವರೆಗೂ ಅವನು ಇದನ್ನ ಹೋಲ್ಡ್ ಮಾಡಿರ್ತಾನೆ. chewed slowly and then closed his eyes. So ತುಂಬಾ ಚೆನ್ನಾಗಿರೋದು, ಏನಾದ್ರೂ ಫುಡ್ ನಮಗೆ ಕೊಟ್ಟರೆ ನಾವು ತಗೋತೀವಿ, ಬಾಯಲ್ಲಿ ಹಾಕ್ತೀವಿ, ಚೆನ್ನಾಗಿರೋದನ್ನ ಕಣ್ಣು ಮುಚ್ಚಿಬಿಟ್ಟು ಅನುಭವ ಮಾಡ್ತೀವಿ. ಓಕೆ, ಸೊ he said softly, Sadiq let's go off his brain. ಸೊ ಅವನು ಯಾವಾಗ ತಿಂತಾ ಇರ್ತಾನೆ ಅವಾಗ ಅಂತಾನೆ,
ಆ ಅಂತಾನೆ, ಯಾವಾಗ ಆ ಅಂತಾನೆ ಸಾದಿಕ್ ಗೊತ್ತಾಗುತ್ತೆ ಇವನಿಗೆ ಇಷ್ಟ ಆಯಿತು ಅಂತ. ಸೊ ಈಸ್ ಬ್ರೇಕ್ ಔಟ್ ಇಸ್ ವಾಟ್ ಎವರ್ ಹಿ ಹ್ಯಾಸ್ ಹೋಲ್ಡ್ ಆನ್ ದಿ ಬ್ರೇಕ್. ದಿ ನವಾಬ್ ಗಿವ್ ಎ ಸೆಕೆಂಡ್ ಪೀಸ್ ಆಫ್ ರೋಟಿ ಇನ್ ದಿ ದಾಲ್ ಸ್ಕೂಪ್ಡ್ picked up. ಸೊ ಯಾವಾಗ ತಗೊಂಡ್ಬಿಟ್ಟು ಹಾಗೆ ಎರಡನೇ ತುತ್ತು ತಗೊಂಡ್ಬಿಡ್ತಾನೆ. ಸಮ್ ರೈತ ವಿತ್ ಇಟ್ ಸರ್ವಡ್ ಟೆಸ್ಟೆಡ್ ಅಂಡ್ ಎಂಜಾಯ್ಡ್ it and said, "Wow, Khadir, your dal side was is truly heaven." Heaven ಅಂದ್ರೆ ಸ್ವರ್ಗ, ಸ್ವರ್ಗದ ತರ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ದಾಲ್ ಸೈಡ್ ಅಂತ ಹೇಳ್ತಾರೆ. I have never tasted anything better. After a few more months, Hasan Ali continued, "You deserve a reward. Tell me, what would you like?" So ಅಂತಿಂತ ತಕ್ಷಣ ಹೇಳ್ತಾನೆ, ಈ ತರ ನಾನು ಯಾವತ್ತೂ ಟೆಸ್ಟ್ ಮಾಡಿ ನೋಡಿದ್ದಿಲ್ಲ. ಅದೇ ತಿಂತ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಹೊತ್ತ ನಂತರ ಅವನು ಏನ್ ಹೇಳ್ತಾನೆ, ಇಂಥ ಚೆನ್ನಾಗಿ ಭೋಜನ ನೀನು ಕೊಟ್ಟಿದೀಯಾ, ಸೊ ನೀನು ಗಿಫ್ಟ್ ಪಡೆಯಲಿಕ್ಕೆ ಅರ್ಹನು. ಸೊ ನೀನು ಹೇಳು ನಿನಗೆ ಏನ್ ಬೇಕು ರಿಯಾವಾರ್ಡ್ನಲ್ಲಿ ಅಂತ. ಅವಾಗ ಖಾದಿರ್ ಏನ್ ಹೇಳ್ತಾನೆ ಅಂತ ನೋಡ್ಬೇಡಣ. ಫಾರ್ ದಿ ಫಸ್ಟ್ ಟೈಮ್ ದಟ್ ಡೇ ಮೊಹಮ್ಮದ್ ಖಾದಿರ್ ಸ್ಮೈಲ್. ಫಸ್ಟ್ ಟೈಮ್ ಅವನು ಅವಾಗ ನಗ್ತಾನೆ ಮೊಹಮ್ಮದ್ ಖಾದಿರ್. ಐ ವುಡ್ ಲೈಕ್ ಟು ಹ್ಯಾವ್ ಎ ಬಿಗ್ಗರ್ ಫುಡ್ ಸ್ಟಾಲ್. ಸೊ ಅವನು ಏನಂತ ಹೇಳ್ತಾನೆ, ನನಗೆ ಬಿಗ್ಗರ್ ಸ್ಟಾಲ್ ಬೇಕು, ದೊಡ್ಡದಾಗಿರೋ ಅಂಗಡಿ ಬೇಕು ಅಂತ ಹೇಳ್ತಾನೆ. ಸೊ ದೆನ್ ಸೆಡ್ ಹಸನ್ ಅಲಿ. ಹಸನ್ ಅಲಿ ಏನಂತ ಹೇಳ್ತಾನೆ, ಆಯ್ತು ಮಾಡ್ಬಿಡೋಣ. ಹಿ ಗಾಟ್ ಒನ್ ಆಫ್ ಹಿಸ್ ಹೆಲ್ಪರ್. ದಿ ಹೆಲ್ಪರ್ ಬೌಡ್ ಅಂಡ್ ಪುಟ್ ಎ ಬ್ಯಾಗ್ ಆನ್ ದಿ ಮನಿ ಆನ್ ದಿ ಖಾದಿರ್ಸ್ ಹ್ಯಾಂಡ್. ಸೊ ಅವನೊಂದು ಬ್ಯಾಗ್ ತಗೊಂಡ್ಬಿಡ್ತಾನೆ, ಅದ್ರಲ್ಲಿ ತುಂಬಾ ದುಡ್ಡು ಇರುತ್ತೆ, ಅದನ್ನ ತಂದ್ಬಿಟ್ಟು ಅವನ ಕೈಯಲ್ಲಿ ಇಡ್ತಾನೆ. ಓಕೆ, ಹೆಲ್ಪರ್ ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ದಿಸ್ ಶುಡ್ ಬಿ ಎನಫ್ ಫಾರ್ ಯುವರ್ ನ್ಯೂ ಶಾಪ್. Now said Nawab Hasan Ali, now give me some more of your dal side work and roti. So ನಾವು ಹೇಳ್ತಾನೆ, ಇದು ನಿಮ್ಮ ಹೊಸ ಅಂಗಡಿಗೆ ಸಾಕಾಗತ್ತಲ್ವಾ. ಸೊ ಅವನು ಹೇಳ್ತಾನೆ, ಸಾಕಾಗ್ತಿದ್ರೆ ನನಗೆ ಇನ್ನೊಂದು ಸ್ವಲ್ಪ ದಾಲು ಮತ್ತೆ ರೋಟಿನ ಕೊಡು ಅಂತ. ವಾಚಿಂಗ್ ಹಿಸ್ ಫಾದರ್ ಸರ್ವ್ ದಿ ನವಾಬ್ ಅಂಡ್ ಹಿಸ್ ಗೆಸ್ಟ್. ಸೊ ಸಾದಿಕ್ ನೋಡ್ತಾ ಇರ್ತಾನೆ ಅವ್ರ ಫಾದರ್ ನವಾಬ್ ಹಸನ್ ಅಲಿಗೆ ಮತ್ತೆ ಅವ್ರ ಫ್ರೆಂಡ್ಸ್ಗೆ ಸರ್ವ್ ಮಾಡ್ತಾ ಇರ್ತಾನೆ, ಬಡಿಸ್ತಾ ಇರ್ತಾರೆ. Sadiq tried to the himself if now they would be rich. So ಅವನು ವಿಚಾರ ಮಾಡ್ತಿರ್ತಾನೆ, ನಾವು ಇನ್ನು ತುಂಬಾ ಶ್ರೀಮಂತರಾದ್ವಿ ಅಂತ. Later he would tell his father how he had tricked the Nawab Sahab into the coming on time. He knew his father would laugh and give him some money with it. He had Aman would buy kites and tops in the market and treat themselves to some sweet. So ಅವಾಗ ಏನಂತಾನೆ, ನಾವು ಯಾವಾಗ ರೀಚ್ ಆಗ್ತೀವಿ ಸ್ವಲ್ಪ ದಿನದ ನಂತರ ನಾನು ನಮ್ಮ ಫಾದರ್ಗೆ ಹೇಳ್ತೀನಿ, ನವಾಬ್ ಹಸನ್ ಅಲಿ ನಾನು ಯಾವ ಥರ ಟ್ರಿಕ್ ಯೂಸ್ ಮಾಡಿ ಕರ್ಕೊಂಡ್ಬಂದೆ ಅಂತ. ಯಾವ ಥರ ಟ್ರಿಕ್ ಯೂಸ್ ಮಾಡಿರ್ತಾನೆ ಅವನು, ಅಮ್ಮನಿಗೆ ಹೇಳ್ಬಿಟ್ಟು ಅವ್ನ ಗಾಡಿ ಬಟನ್ನ ಕೆಡ್ಸಿರ್ತಾನೆ. ಆದ ತಕ್ಷಣ ನವಾಬ್ ಹಸನ್ ಅಲಿ ಅವ್ರ ಶಾಪಿಗೆ ಬಂದಿರ್ತಾನೆ ದಾಲ್ ತಿನ್ನೋದಕ್ಕೆ. ಇದನ್ನ ನನ್ನ ಫಾದರ್ಗೆ ಹೇಳಿದ್ರೆ ನಮ್ಮ ಫಾದರ್ ಖುಷಿಯಾಗಿ ನಗ್ತಾರೆ, ನಮಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಆ ದುಡ್ಡನ್ನು ತೊಗೊಂಡ್ಬಿಟ್ಟು ನಾನು ಅಮ್ಮನು ಮಾರ್ಕೆಟ್ನಲ್ಲಿ ಹೋಗೋದು ನಮಗೆ ಡ್ರೆಸ್ಸು ಅದು ಇದು ಏನು ಇಷ್ಟ ಆಗುತ್ತೆ ತಗೋದು ಮತ್ತೆ ಸ್ವೀಟ್ ತಗೊಂಡು ಒಬ್ಬರಿಗೊಬ್ಬರು ಟ್ರೀಟ್ ಕೊಡೋದು themselves ಅವ್ರಗಳಿಗೆ ಅಂತ ಹೇಳ್ತಾರೆ. As Nawab Hasan Ali ate and ate, Sadiq smiled and smiled. So you have to tell why Nawab Hasan Ali ate and ate and why Sadiq smiled and smiled. This is your homework today. So guys, listen carefully. As Nawab Hasan Ali ate and ate, why he is ate and ate, and why Sadiq is smiled and smiled. Okay, if you have any doubts guys, please you can WhatsApp me and you can clear your doubts. Okay, hopefully good